ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೊರೋನಾ ಸಂದರ್ಭದಲ್ಲಿ ಒಂದು ರೀತಿಯಾಗಿ ಪಾಠ ಕಲಿಸ್ಕೊಡ್ತು. ಈಗ ಹಳೆಯದನ್ನೆಲ್ಲ ಮೆಲುಕು ಹಾಕೊಳ್ಳೋ ರೀತಿಯಲ್ಲಿ ಯುದ್ಧ ಪಾಠ ಕಲಿಸ್ತಾ ಇದೆ. ಮುಂಚೆ ಎಲ್ಲ ಹೋಟೆಲ್ ಮುಂಭಾಗದಲ್ಲೇ ಅಡಿಗೆ ಮಾಡೋಕ್ಕೆ ಎಲ್ಲ ಒಲೆಗಳನ್ನು ಹಚ್ಚಿಡ್ತಾ ಇದ್ರು. ಈಗ ಅದೇ ಪರಿಸ್ಥಿತಿ ಹೋಟೆಲ್ಗಳ ಮುಂಭಾಗದಲ್ಲಿ ಕಾಣಿಸಿಕೊಳ್ತಾ ಇದೆ. ಹೋಟೆಲ್ನ ಮುಂಭಾಗದಲ್ಲಿ ಒಲೆ ಹಚ್ಬಿಟ್ಟು ಅಡಿಗೆ ಮಾಡೋ ಪರಿಸ್ಥಿತಿ ಈಗ. ಹೊಸಕೋಟೆ ಬಿರಿಯಾನಿಗೂ ಕೂಡ ಗ್ಯಾಸ್ ಬಿಸಿ ತಟ್ಟಿದೆ. ಕಮರ್ಷಿಯಲ್ ಸಿಲಿಂಡರ್ ಸಿಗದೆ ಪರದಾಡ್ತಾ ಇದ್ದಾರಂತೆ. ಸಿಕ್ಕರು ಬ್ಲ್ಯಾಕ್ ಅಲ್ಲಿ ಸಿಗ್ತಾ ಇದೆ ಅಂತ 2800 3000 ರೂಪಾಯಿ ಎಲ್ಲ ಕೇಳ್ತಾ ಇದ್ದಾರೆ. ಅದಕ್ಕೂ ನಮ್ಮ ಮೆನ್ಯೂಲಿ ಹಾಕಿರುವಂಥ ಅಮೌಂಟಿಗೂ ತಾಳೇನೇ ಆಗ್ತಾ ಇಲ್ಲ, ನಮಗೆ ಲಾಸ್ ಆಗಿಬಿಡುತ್ತೆ, ಹಾಗಾಗಿ ಬೇಡವೇ ಬೇಡ ಅಂತ ಕೆಲವರು ಬಿಟ್ಬಿಟ್ಟಿದ್ದಾರೆ. ಹೋಟೆಲ್ ಮುಂಭಾಗದಲ್ಲಿ ಒಲೆ ಮಾಡಿಬಿಟ್ಟು ಅಡುಗೆ ಮಾಡೋ ಪರಿಸ್ಥಿತಿ. ಹಳೆ ಓಲ್ಡ್ ಈಸ್ ಗೋಲ್ಡ್ ಅಂತ ಯಾಕೆ ಹೇಳ್ತಾರೆ ಅಂದರೆ ಇದೇ ಪರಿಸ್ಥಿತಿ. ಎಷ್ಟೇ ಏನೇ ಮುಂದುವರೆದ್ರೂ ವಾಪಸ್ ಒಂದು ದಿನ ಇಲ್ಲಿಗೆ ಬಂದೇ ಹೋಗಬೇಕು ಅಂತಾರೆ. ಅದನ್ನು ತಪ್ಪಿಸ್ಕೊಳ್ಳೋಕ್ಕಾಗೋದೇ ಇಲ್ಲ ಅಂತ. ಗ್ಯಾಸ್ ಸಿಲಿಂಡರ್ಗಳ ಎಫೆಕ್ಟ್ ಹೊಸಕೋಟೆಯ ಬಿರಿಯಾನಿ ಶಾಪ್ಗಳಿಗೂ ಕೂಡ ತಟ್ಟಿದೆ. ಬಿರಿಯಾನಿ ಯಾವ ಮಟ್ಟಕ್ಕೆ ಫೇಮಸ್ ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತು. ಬೇರೆ ಬೇರೆ ಕಡೆಗಳಿಂದ ಹೊಸಕೋಟೆಯ ಬಿರಿಯಾನಿ ತಿನ್ನೋದಕ್ಕೆ ಜನ ಬರ್ತಾರೆ. ಆದರೆ ಈಗಿನ ಪರಿಸ್ಥಿತಿ ತುಂಬ ವಿಭಿನ್ನವಾಗಿದೆ. ಯಾಕಂದರೆ ಈ ಹೊಸಕೋಟೆ ಫ್ಯಾಮಿಲಿ ರೆಸ್ಟೋರೆಂಟು ಮತ್ತು ಬಿರಿಯಾನಿ ಶಾಪ್ಗಳೇನಿದ್ದಾವೆ, ದಮ್ ಬಿರಿಯಾನಿ ಶಾಪ್ಗಳು, ಇವೆಲ್ಲವೂ ಕೂಡ ಈಗ ಖಾಲಿ ಅನ್ನೋ ಥರದ ಪರಿಸ್ಥಿತಿ. ಪ್ರಮುಖವಾಗಿ ಇದಕ್ಕೆ ಕಾರಣ ಕಳೆದ 4-5 ದಿನಗಳಿಂದ ಇವರು ಸಿಲಿಂಡರ್ಗಳನ್ನು ಹೊಂಚೋದಕ್ಕೆ ತುಂಬಾ ಕಷ್ಟಪಡಬೇಕಂತ ಪರಿಸ್ಥಿತಿ. ಇದರಿಂದಾಗಿ ಹೊರಗಡೆ ಬಿರಿಯಾನಿ ಮಾಡುವಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಜೊತೆಗೆ ಏನು ರೆಸ್ಟೋರೆಂಟ್ ಇದೆ, ರೆಸ್ಟೋರೆಂಟ್ಗಳಲ್ಲಿ ಗ್ಯಾಸ್ಗಳನ್ನು ಬಳಕೆ ಮಾಡಿನೇ ಮಾಡುವಂಥ ತಂದೂರಿ ಪದಾರ್ಥಗಳಿರ್ತವೆ, ತಂದೂರಿ ಐಟಮ್ಗಳಿರ್ತವೆ, ಅವು ಯಾವುದು ಕೂಡ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಅವೆಲ್ಲವನ್ನು ಕೂಡ ನಿಲ್ಲಿಸಿದ್ದಾರೆ. ಇನ್ನು ಇದನ್ನು ಗಮನಿಸ್ಬೋದು. ಈಗ ಇಲ್ಲಿ ಬಿರಿಯಾನಿಯನ್ನು ತಯಾರು ಮಾಡಿ ಸರ್ವ್ ಮಾಡುವಂಥ ಕೆಲಸವನ್ನು ಮಾಡಲಾಗ್ತಾ ಇರುವಂಥದ್ದು. ಇದು ಬಹುತೇಕ ಎಲ್ಲ ಹೋಟೆಲ್ಗಳ ಪರಿಸ್ಥಿತಿ. ಈಗ ಹೊಸಕೋಟೆಯ ಬಿರಿಯಾನಿ ಶಾಪ್ಗಳು ಕೂಡ ಇದೇ ರೀತಿಯಾದಂಥ ಪರಿಸ್ಥಿತಿ ಇದೆ. ಈಗ ನಾನು ಇಲ್ಲಿ ಮಾಲೀಕರು ಮಾತಾಡಿಸ್ತಾ ಹೋಗ್ತೀನಿ ಯಾವ ಥರದ ಸಮಸ್ಯೆ ಇದೆ ಅಂತ. ಸರ್, ಎಷ್ಟು ಕಷ್ಟ ಆಗ್ತಿದೆ ಸಿಲಿಂಡ್ರ್ ಇಲ್ಲದೆ ನಿಮಗೆ? ಸರ್, ಸಿಲಿಂಡ್ರ್ ಇಲ್ದಿರ ನಮಗೆ ಯಾವ ಸಾಂಬಾರುಗಳು ಏನೂ ಮಾಡೋಕ್ಕಾಗ್ತಾಯಿಲ್ಲ. ತಂದೂರಿ ನಿಲ್ಲಿಸಿದ್ದೀರಿ, ಒಳಗಡೆ ರೆಸ್ಟೋರೆಂಟ್ ಎಲ್ಲ ಕ್ಲೋಸ್ ಮಾಡಿದ್ದೀರಿ. ಮಾಮೂಲಿ ನಾವು ಡೈಲಿ ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ ಏನು ಮಾಡ್ತಿರೋ ಅದು ಮಾತ್ರ ಮಾಡ್ತಾಯಿದ್ದೀರಿ. ಬೇರೆ ತಂದೂರಿ ಐಟಮ್ಸು, ಚೈನೀಸ್ ಐಟಮ್ಸ್ ಯಾವುದೂ ಇಲ್ಲ, ಎಲ್ಲ ಕ್ಲೋಸ್ ಆಗಿದೆ. ಸರ್ ಹೇಳಿ ಸರ್, ಎಷ್ಟು ಸಮಸ್ಯೆ ಆಗ್ತಿದೆ ಇಲ್ಲಿ ನಿಮಗೆ? ಸರ್ ನಮಸ್ಕಾರ. ನಮ್ಮದು ಮಂಜು ಮಟನ್ ದಮ್ ಬಿರಿಯಾನಿ ಅಂತೇಳಿ. ಇಲ್ಲಿ ಏನಾಗಿದೆ ಅಂತಂದರೆ ಗ್ಯಾಸ್ ಸಮಸ್ಯೆಯಿಂದ ಜನಗಳು ಸ್ವಲ್ಪ ತೊಂದರೆ ಆಗ್ತಾಯಿದೆ. ಹೋಟ್ಲು ಮಾಲೀಕರ ಸಂಘದಿಂದ ನಮ್ಗೆ ಕರೆ ಬಂದಿರೋದ್ರಿಂದ ನಾವು ಜನ ಕಮ್ಮಿ ಆಗಿರೋದ್ರಿಂದ ಇಲ್ಲಿ ನಾವು ಸ್ವಲ್ಪ ಸ್ಟಾಪ್ ಮಾಡಿದ್ದೀವಿ ಸರ್. ನಮ್ಮದು ಬಂದು ಇಲ್ಲಿ ಮಂಜು ಮಟನ್ ದಮ್ ಬಿರಿಯಾನಿ ಅಂತಂದರೆ ಹೊಸಕೋಟೆ ಎಲ್ಲ ದಮ್ ಬಿರಿಯಾನಿಗೆ ಫೇಮಸ್ಸು. ಒಲೆನಲ್ಲಿ ನಾವು ಮಾಡ್ತೀವಲ್ಲ, ಒಲೆನಲ್ಲಿ ಮಾಡೋದ್ರಿಂದ ಆಂಧ್ರ, ತಮಿಳ್ನಾಡು ಈ ಕಡೆಯಿಂದೆಲ್ಲ ಬರ್ತಾರೆ ಸರ್ ಇಲ್ಲಿಗೆ. ಇವರೆಲ್ಲ ಬಂದು ಇಲ್ಲಿ ಬಂದು ಊಟಕ್ಕೆ ಬರ್ತಾರೆ. ಈ ನಡುವೆ ಬೆಲೆ ಎಲ್ಲ ಜಾಸ್ತಿ ಆಗಿರೋದ್ರಿಂದ ಸರಿಯಾಗಿ ಹೋಟ್ಲುಗಳಿದೆಯೋ ಇಲ್ಲ ಅಂತಂದ್ಬಿಟ್ಟು ಅವರು ಸ್ವಲ್ಪ ಜನಕ್ಕೆ ಬರೋದು ಕಮ್ಮಿ ಆಗಿದೆ ಸರ್. ಕಡಿಮೆ ಆಗಿದೆ. ಅಂದರೆ ಗ್ಯಾಸ್ ಸಮಸ್ಯೆಗಳಿರೋದ್ರಿಂದ ಬರ್ತಾರೆ ಅಂತಂದ್ಬಿಟ್ಟು ಒಂದು ಸ್ವಲ್ಪ ಸಮಸ್ಯೆ ಆಗಿದೆ ಸರ್ ನಮಗೆ. ಮಿಕ್ಕಿದ್ದೆಲ್ಲ ನಾವು ಒಲೆನೆಲ್ಲ ಇದು ಮಾಡ್ತೀವಿ. ತಂದೂರಿ ಮತ್ತು ಈ ಕಡೆ ಚೈನೀಸು ಈ ಫುಡ್ಡೆಲ್ಲ ನಮಗೆ ಒಲೆನ ಮಾಡೋಕ್ಕಾಗೋದಿಲ್ಲ. ಗ್ಯಾಸಲ್ಲಿ ಮಾಡೋದ್ರಿಂದ ಗ್ಯಾಸ್ ಅಭಾವ ಇರೋದ್ರಿಂದ ಅದನ್ನೆಲ್ಲ ನಿಲ್ಲಿಸಿದ್ದೀವಿ ಸರ್ ಈಗ.